ಟಿವಿ9ನಲ್ಲಿ ಕಾವೇರಿ ಪರಿಶುದ್ಧತೆ ಇನ್ವೆಸ್ಟಿಗೇಷನ್. ಕರುನಾಡ ಜೀವನದಿ ಕಾವೇರಿ ನದಿ ನೀರು ಡೇಂಜರ್. 12 ನದಿಗಳ ಪೈಕಿ ಕಾವೇರಿಗೂ ಸಿ ದರ್ಜೆಯ ಪಟ್ಟ. ನೋಡಿ, ಬೆಂಗಳೂರಿಗರ ಜೀವನಾಡಿ ಕಾವೇರಿ ನೀರು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ವರದಿಯನ್ನ ನೀಡಿದೆ. ಕಾವೇರಿ ಮೂಲ ಕೊಡಗಿನಲ್ಲೇ ಮಲಿನವಾಗ್ತಾ ಇದೆ. ಕಾವೇರಿ ಒಡಲು ಸೇರ್ತಾ ಇದೆ ಮಡಿಕೇರಿ ಕೊಳಚೆ ನೀರು. ಕಾವೇರಿ ಉಪನದಿ ಕೂಟುಪೊಳೆ ಮೂಲಕ ಸೇರ್ಪಡೆ ಆಗ್ತಾ ಇದೆ. ಕೂಟುಪೊಳೆ ಮೂಲಕ ಕಾವೇರಿಗೆ ಕೊಳಚೆ ನೀರು ಸೇರ್ತಾ ಇದೆ. ನೋಡಿ, ಬೆಂಗಳೂರಿಗರ ಜೀವನಾಡಿ. ಸಾಕಷ್ಟು ಕಡೆಗಳಲ್ಲಿ ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲಾ ಕಡೆಯೂ ಕೂಡ ಕಾವೇರಿ ನದಿ ನೀರನ್ನೇ ಕುಡಿತಾರೆ. ಆದರೆ ಕಾವೇರಿ ನದಿ ಅನ್ನೋದು ತುಂಬಾ ಪವಿತ್ರವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಹಲವು ನದಿಗಳ ನೀರು ಕಳಪೆ ಮಟ್ಟದ್ದಾಗಿದೆ. ಅದು ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವು ನದಿಯ ನೀರಂತೂ ಬಳಸೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂತಹ ಒಂದು ವರದಿಯನ್ನ ನೀಡಲಾಗಿತ್ತು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗ ಕಾವೇರಿ ಅಂದ್ರೆ ಸಿ ದರ್ಜೆಯ ಪಟ್ಟವನ್ನ ನೀಡಿದೆ. ಅಂದ್ರೆ ಇದು ಕುಡಿಯೋದಕ್ಕೆ ಸಾಧ್ಯವಿಲ್ಲ, ಅರ್ಹವಿಲ್ಲ ಅನ್ನುವಂತಹ ವರದಿ ನಿಜಕ್ಕೂ ಶಾಕಿಂಗ್ ಆಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಗೋಪಾಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ದೇಶದ 7 ಪವಿತ್ರ ನದಿಗಳಲ್ಲಿ ನಮ್ಮ ಜೀವನದಿ ಕಾವೇರಿ ಕೂಡ ಒಂದು. ಆದರೆ ಈ ಕಾವೇರಿ ನದಿ ಬಿ ದರ್ಜೆಯಲ್ಲಿದೆ. ಇದರ ನೀರಿನ ಗುಣಮಟ್ಟ ಬಿ ದರ್ಜೆಯಲ್ಲಿದೆ ಅಂತ ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ಕಾವೇರಿ ನದಿ ಎಲ್ಲೆಲ್ಲಿ ಕಲುಷಿತ ಆಗ್ತಾ ಇದೆ ಅನ್ನೋ ಒಂದು ರಿಯಾಲಿಟಿ ಚೆಕ್ ಅನ್ನು ಟಿವಿ9 ಮಾಡುತ್ತೆ. ಈ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂತಹ ಮೊದಲ ನಿದರ್ಶನವೇ ಮಡಿಕೇರಿ ನಗರದಲ್ಲಿ. ಅಂದ್ರೆ ಮಡಿಕೇರಿ ನಗರದಲ್ಲಿ ಸುಮಾರು 37,000 ಜನಸಂಖ್ಯೆ ಇದೆ. 37,000 ಜನರು ಪ್ರತಿಯೊಬ್ಬರು ದಿನಕ್ಕೆ 10 ಲೀಟರ್ ನೀರನ್ನು ಬಳಸಿದ್ರು ಕೂಡ ಒಂದು ದಿನಕ್ಕೆ 3,70,000 ಲೀಟರ್ ನೀರು, ಕೊಳಚೆ ನೀರು ಸೃಷ್ಟಿಯಾಗುತ್ತೆ. ಈ ಕೊಳಚೆ ನೀರು ಎಲ್ಲಿ ಕಾವೇರಿನೇ ಸೇರುತ್ತೆ ಅನ್ನೋ ರಿಯಾಲಿಟಿ ಚೆಕ್ ಅನ್ನು ನಾವೀಗ ಮಾಡ್ತಿದ್ದೇವೆ. ಇದೇ ರಾಜಕಾಲುವೆ, ಈ ಅಂದ್ರೆ ಮಡಿಕೇರಿ ನಗರದ ರಾಜಕಾಲುವೆ, ಕೊಳಚೆ ನೀರು, ಗಟಾರ ನೀರು. ಈ ಗಟಾರ ನೀರು ಇಲ್ಲಿಂದ ಸುಮಾರು 6 ರಿಂದ 7 ಕಿಲೋಮೀಟರ್ ದೂರ ಹರಿದು ಕೂಟುಪೊಳೆ ಎಂಬ ಒಂದು ಸ್ಥಳದಲ್ಲಿ ಸೇರುತ್ತೆ. ಆ ಸ್ಥಳಕ್ಕೆ ಈಗ ನಾವು ಹೋಗ್ತಿದ್ದೇವೆ. ಅಲ್ಲಿ ಯಾವ ರೀತಿ ನೀರು ಗಲೀಜಾಗ್ತಾ ಇದೆ ಅನ್ನೋದನ್ನ ನಾನು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತೇನೆ. ಮಡಿಕೇರಿ ನಗರದಿಂದ ಹರಿದು ಬರುವಂತಹ ಆ ರಾಜಕಾಲುವೆಯಲ್ಲಿ ಹರಿದು ಬರುವಂತಹ ಕೊಳಚೆ ನೀರಿದೆ. ಅದು ಬಂದು ಸೇರುವಂಥದ್ದು ಇಲ್ಲೇ, ಅಂದರೆ ಇದು ಕೂಟುಪೊಳೆ ಅಂತ ಗಾಳಿಬೀಡು ರೋಡ್ನಲ್ಲಿರುವಂಥದ್ದು. ಮಡಿಕೇರಿ ನಗರದಿಂದ ಸುಮಾರು 7 ರಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ನೀರು. ಈ ನದಿಗೆ ಸೇರುವ ಮೊದಲು ಈ ರಾಜಕಾಲುವೆಯಲ್ಲಿ ಬರ್ತಾ ಇರುವಂತಹ ಈ ನೀರು ಇಲ್ಲೆಲ್ಲಾದರೂ ಒಂದು ಜಲ ಶುದ್ಧೀಕರಣ ಘಟಕಕ್ಕೆ ಹೋಗಿ ಅಲ್ಲಿಂದ ಶುದ್ಧವಾಗಿ ಈ ಕಡೆ ಬರಬೇಕಿತ್ತು. ಆದರೆ ಆ ಥರ ಯಾವ ಜಲ ಶುದ್ಧೀಕರಣ ಘಟಕಗಳು ಇಲ್ಲಿ ಕಾರ್ಯಾರಂಭ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಕೆಲಸ ನಡೀತಾ ಇದೆ ಅಂತ ಹೇಳ್ತಾರೆ. ಬಟ್ ಅದು ಎಲ್ಲಿದೆ ಮತ್ತು ಯಾವಾಗ ಆರಂಭ ಆಗುತ್ತೆ ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಈ ಕೊಳಚೆ ನೀರು ನೋಡಿ, ಒಂದು ಕಡೆ ಕೊಳಚೆ ನೀರು, ಮತ್ತೊಂದು ಕಡೆ ಈ ಪೈಪಿನ ಕೆಳಗೆ ಕಾಣ್ತಾ ಇರುವಂತಹದ್ದು ಕೂಟುಪೊಳೆ. ಅಂದ್ರೆ ಇದು ಗಾಳಿಬೀಡು ಬೆಟ್ಟದ ಮೇಲಿನಿಂದ ಹರಿದು ಬರುವಂತಹ ಒಂದು ಸಣ್ಣ ನದಿ. ಈ ನದಿಗೆ ಬಂದು ಇಲ್ಲಿ ಸೇರ್ತಾ ಇರುವಂತಹದ್ದು. ಈ ನದಿಗೆ ಮೇಲೆ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅಲ್ಲಿಂದ ಇಡೀ ಮಡಿಕೇರಿ ನಗರಕ್ಕೆ ಕುಡಿಯೋ ನೀರನ್ನು ಕೂಡ ಒಂದು ಸಪ್ಲೈ ಮಾಡ್ತಾರೆ. ಆದರೆ ಕುಡಿಯೋ ನೀರಿಗೆ ಸಪ್ಲೈ ಮಾಡಿದ ನಂತರವಷ್ಟೇ ಇದು ಇಲ್ಲಿ ಕೊಳಚೆ ನೀರು ಇಲ್ಲಿ ಬಂದು ಸೇರುತ್ತೆ. ಆದರೆ ಇಲ್ಲಿ ಬರುವಂತಹ ಈ ನೀರು ನೋಡಿ, ಇವಾಗ ನದಿ ಮತ್ತು ಕೊಳಚೆ ನೀರು ಒಟ್ಟಾಗಿ ಕೆಳಗೆ ಹರಿಯುವಂಥದ್ದು. ಇಲ್ಲಿಂದ ಹರಿದು ಇಲ್ಲಿಂದ ಅಬ್ಬಿ ಫಾಲ್ಸ್ಗೆ ಹೋಗುತ್ತೆ. ಅಬ್ಬಿ ಫಾಲ್ಸ್ ಅಲ್ಲಿ ಪ್ರತಿನಿತ್ಯ 100 ಪ್ರವಾಸಿಗರು ಅಬ್ಬಿ ಫಾಲ್ಸಿನ ಆ ಜಲಪಾತದಿಂದ ಏಳುವಂತಹ ನೀರಿನ ಮಂಜಿನ ಹನಿಗಳಿಗೆ ಮುಖವಡ್ಡಿ, ಅಂದ್ರೆ ಇದೇ ಕೊಳಚೆ ನೀರಿಗೆ ಮುಖವಡ್ಡಿ ಅವರು ಎಂಜಾಯ್ ಮಾಡುವಂತಹದ್ದು. ಇಲ್ಲಿಂದ ಅದು ಹಾರಂಗಿ ನದಿಗೆ ಸೇರಿ ಹಾರಂಗಿ ಜಲಾಶಯಕ್ಕೆ ಹೋಗುತ್ತೆ. ಇನ್ನು ಈ ಕೊಳಚೆ ನೀರು ನದಿಗೆ ಸೇರಿದ ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾನು ಇವಾಗ ಕೆಳಗೆ ಹೋಗಿ ಒಂದು ಬಾಟ್ಲಿಗೆ ತುಂಬಿಸಿ ತೋರಿಸೋ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಅಲ್ಲಿಗೆ ಹೋಗೋಣ. ಈ ಕಿರು ನದಿಗೆ ಸೇರಿದ ಬಳಿಕ ನೀರಿನ ಗುಣಮಟ್ಟ ಹೇಗಿರುತ್ತೆ ಅನ್ನೋದನ್ನ ನಾನೊಂದು ಬಾಟ್ಲಿಗೆ ಆ ನೀರನ್ನು ತುಂಬಿಸಿ ತೋರಿಸೋ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ 1 ತಿಂಗಳಿಂದ ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಇದೆ. ಹಾಗಾಗಿ ಮಳೆ ಇರೋದ್ರಿಂದ ಸಹಜವಾಗಿ ಇಲ್ಲಿ ಕೊಳಚೆ ನೀರಿಗೆ ಶುದ್ಧ ನೀರು ಕೂಡ ಮಿಕ್ಸ್ ಆಗಿದೆ. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಕೊಳಚೆ ಕಾಣುತ್ತೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ನೀವು ನೋಡ್ಬೋದು, ಈ ಸಾಮಾನ್ಯವಾಗಿ ಇಲ್ಲಿಯ ನದಿಗಳು ಬಹಳ ಪ್ಯೂರ್ ಆಗಿರುತ್ತೆ, ಅಂದರೆ ನೀರು ಶುದ್ಧವಾಗಿರುತ್ತೆ. ಆದರೆ ಇಲ್ಲಿ ಕೊಳಚೆ ಮಿಶ್ರಿತ ನೀರನ್ನು ನಾವು ನೋಡ್ಬೋದು ಮತ್ತು ಅಸಹ್ಯ ದುರ್ವಾಸನೆ ಇದೆ. ಇಲ್ಲಿಂದ ಮಿಶ್ರಣ ಆಗಿ ಮುಂದೆ ಅಬ್ಬಿ ಫಾಲ್ಸಿಗೆ ಹೋಗುತ್ತೆ. ಅಬ್ಬಿ ಫಾಲ್ಸಿಗೆ ಹೋದ ಬಳಿಕ ಹಾರಂಗಿಗೆ ಹೋಗುತ್ತೆ. ಹಾರಂಗಿಯಿಂದ ಕಾವೇರಿ ನದಿಗೆ ಸೇರುತ್ತೆ. ಅಂದರೆ ಮಡಿಕೇರಿ ನಗರದಲ್ಲಿ ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲದೆ ಇರೋದರಿಂದ, ಜಲ ಶುದ್ಧೀಕರಣ ಘಟಕ ಇಲ್ಲದೆ ಇರೋದರಿಂದ ಇಷ್ಟೆಲ್ಲ ಈ ಥರ ನದಿ ಮಲಿನ ಆಗ್ತಾ ಇದೆ ಅನ್ನೋದು ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, ಟಿವಿ9 ಕೊಡಗು.